2025 ನಲ್ಲಿ ರಿಲೀಸ್ ಆದ ದುರಂಧರ್ ಮೂವಿ ಈ ವರ್ಷದ ಅಂದ್ರೆ 2025ರ ಹೈಯೆಸ್ಟ್ ಗ್ರಾಸರ್ ಆಗಿ ನಿಂತಿದೆ. ಅದು ಕೇವಲ ಹಿಂದಿ ಭಾಷೆಯಲ್ಲಿ. ಈ ಮೂವಿಲಿ ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಸಂಜಯ್ ದತ್, ಮಾಧವನ್ ಈ ತರ ತುಂಬಾ ಗ್ರೇಟೆಸ್ಟ್ ಆಕ್ಟರ್ಸ್ ನಟಿಸಿದ್ದಾರೆ. ಈ ಮೂವಿನ ಮೇನ್ ಆಗಿ 3 ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅನ್ನು ಬೇಸ್ ಮಾಡ್ಕೊಂಡು ತೆಗೆದಿದ್ದಾರೆ. ಒಂದು ಕಂದಹಾರ್ ಪ್ಲೇನ್ ಐಜಾಕ್, ಎರಡನೇದು ಮೇಜರ್ ಮೋಹಿತ್ ಶರ್ಮಾ ಲೈಫ್ ಸ್ಟೋರಿ ಅಂಡ್ ಥರ್ಡ್ ಒನ್ ಕರಾಚಿ ಗ್ಯಾಂಗ್ ವಾರ್ಸ್. ಈ 3 ಇನ್ಸಿಡೆಂಟ್ಸ್ ಬಗ್ಗೆ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಮೂವಿ ಓಪನ್ ಆಗೋದೇ 1999 ಕಂದಹಾರ್ ಪ್ಲೇನ್ ಐಜಾಕ್ ನೊಂದಿಗೆ. ಡಿಸೆಂಬರ್ 24, 1999 ರಲ್ಲಿ ನೇಪಾಳದ ಕಠ್ಮಂಡುವಿನ ಏರ್ಪೋರ್ಟ್ ನಲ್ಲಿ ಇಂಡಿಯನ್ ಏರ್ಲೈನ್ಸ್ ನ ಒಂದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಅದರಲ್ಲಿ ಸುಮಾರು 176 ಜನ ಪ್ಯಾಸೆಂಜರ್ಸ್ ಇರ್ತಾರೆ. 1 ಅವರ್ ಅಲ್ಲಿ ಡೆಲ್ಲಿ ಲ್ಯಾಂಡ್ ಆಗ್ತೀವಿ, ಹ್ಯಾಪಿಯಾಗಿ ಡಿನ್ನರ್ ಮಾಡೋಣ ಅಂತ ಅವರೆಲ್ಲ ಅನ್ಕೊಂಡಿರ್ತಾರೆ. ಟೈಮ್ ಸಂಜೆ 4:53 ಆಗಿತ್ತು. ಫ್ಲೈಟ್ ಇಂಡಿಯನ್ ಏರ್ ಸ್ಪೇಸ್ ಗೆ ಎಂಟರ್ ಆಗುತ್ತೆ. ಸಡನ್ ಆಗಿ ಫ್ಲೈಟ್ ನಲ್ಲಿ 5 ಜನ ಮಾಸ್ಕ್ ಹಾಕೊಂಡು ಸೀಟ್ಸ್ ಇಂದ ಮೇಲೆ ಎದ್ದೇಳ್ತಾರೆ. ಕೈಯಲ್ಲಿ ಗನ್ಸ್ ಇಟ್ಕೊಂಡು ಕಾಕ್ಪಿಟ್ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ 5 ಜನ ಟೆರರಿಸ್ಟ್ಸ್ ಅಲ್ಲಿ ಒಬ್ಬ, ಈ ಫ್ಲೈಟ್ ಹೈಜಾಕ್ ಆಗಿದೆ, ಯಾರಲ್ಲಾಡಿದ್ರು ಶೂಟ್ ಮಾಡ್ತೀವಿ ಅಂತ ಗನ್ ಪಾಯಿಂಟ್ ಬ್ಲಾಂಕ್ ರೇಂಜ್ ಅಲ್ಲಿ ಇಡ್ತಾನೆ. ಇನ್ನು ಪೈಲಟ್ ದೇವಿ ಶರಣ್ಗೆ ಆ ಟೆರರಿಸ್ಟ್ ಗನ್ ಇಟ್ಟು ಫ್ಲೈಟ್ ನ ಪಾಕಿಸ್ತಾನದಲ್ಲಿರೋ ಲಾಹೋರ್ಗೆ ತಗೊಂಡೋಗು ಅಂತ ಆರ್ಡರ್ ಮಾಡ್ತಾರೆ. ಬಟ್ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೆ ಪಾಕಿಸ್ತಾನ ಅವರು ಪರ್ಮಿಷನ್ ಕೊಡೋದಿಲ್ಲ. ಸೊ ಫ್ಲೈಟ್ ಏರ್ ಅಲ್ಲೇ ಇರುತ್ತೆ. ಆದ್ರೆ ಎಷ್ಟೊತ್ತು ಅಂತ ಏರ್ ಅಲ್ಲೇ ಇರುತ್ತೆ. ಫ್ಲೈಟ್ ಫ್ಯೂಯಲ್ ಖಾಲಿ ಆಗ್ತಾ ಬರುತ್ತೆ. ಬೇರೆ ಆಪ್ಷನ್ ಇಲ್ಲದೆ ಆ ಭಯೋತ್ಪಾದಕರು ಅಥವಾ ಆ ಟೆರರಿಸ್ಟ್ ಫ್ಲೈಟ್ ನ ಇಂಡಿಯಾದಲ್ಲಿ ಲ್ಯಾಂಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಇಂಡಿಯಾದ ಅಮೃತ್ಸರದ ಏರ್ಪೋರ್ಟ್ ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾರೆ. ಇಲ್ಲಿ ಇಂಡಿಯಾಗೆ ಒಂದು ಗೋಲ್ಡನ್ ಚಾನ್ಸ್ ಸಿಗುತ್ತೆ. ಫ್ಲೈಟ್ ನಮ್ದು, ಏರ್ಪೋರ್ಟ್ ನಮ್ದು, ಪೊಲೀಸ್ ನಮ್ಮವ್ರೆ, 45 ನಿಮಿಷ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ನಾವು NSG ಕಮಾಂಡರ್ಸ್ ನ ಕಳಿಸಿ ಅಟ್ಯಾಕ್ ಮಾಡಿಸಿದ್ರೆ ಸ್ಟೋರಿ ಬೇರೆ ತರ ಇರ್ತಿತ್ತು. ಆದ್ರೆ ಗವರ್ಮೆಂಟ್ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ಲೇಟ್ ಮಾಡ್ತು. ಅಫಿಷಿಯಲ್ಸ್ ಕನ್ಫ್ಯೂಷನ್ ನಲ್ಲಿ ಇದ್ರು. ಟೆರರಿಸ್ಟ್ ಗೆ ಇವರು ನಮ್ಮನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು. ಒನ್ಸ್ ಅಗೇನ್ ಟೆರರಿಸ್ಟ್ ಪೈಲಟ್ ಗೆ ಗನ್ ಇಟ್ಟು ಫ್ಲೈಟ್ ನ ಟೇಕ್ ಆಫ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದಕ್ಕೆ ಪೈಲಟ್ ಒಪ್ಪೋದಿಲ್ಲ. ಆಗ ಫ್ಲೈಟ್ ನಲ್ಲಿದ್ದ ಕತ್ ಕುಯ್ತಾರೆ. ಈಗ ಪೈಲಟ್ ಗೆ ಬೇರೆ ಆಪ್ಷನ್ ಇಲ್ಲದೆ ಫ್ಲೈಟ್ ಅನ್ನು ಟೇಕ್ ಆಫ್ ಮಾಡ್ತಾನೆ. ಅವತ್ತು ಅಮೃತ್ಸರದಿಂದ ಫ್ಲೈಟ್ ಹೋಗ್ಬಿಟ್ಟಾಗ ಇಂಡಿಯಾ ಕೈಯಿಂದ ಕೂಡ ಅವಕಾಶ ಹೋಗ್ಬಿಡುತ್ತೆ. ಅಲ್ಲಿಂದ ಫ್ಲೈಟ್ ನರಕ ತರ ಬದಲಾಗುತ್ತೆ. ಫ್ಯೂಯಲ್ ಏನೋ ಕಡಿಮೆ ಇದೆ. ಅಲ್ಲಿಂದ ದುಬೈಗೆ ಹೋಗ್ತಾರೆ. ದುಬೈಯಲ್ಲಿ ಫ್ಯೂಯಲ್ ಹಾಕ್ಸ್ತಾರೆ. ಅಲ್ಲಿ 27 ಜನ ಪ್ಯಾಸೆಂಜರ್ಸ್ ನ ರಿಲೀಸ್ ಮಾಡ್ತಾರೆ. ಸೊ ಫೈನಲ್ ಆಗಿ ಫ್ಲೈಟ್ ಅಲ್ಲಿಂದ ಕೂಡ ಅಫ್ಘಾನಿಸ್ತಾನದ ಕಂದಹಾರ್ ನಲ್ಲಿ ಹೋಗಿ ಲ್ಯಾಂಡ್ ಆಗುತ್ತೆ. ಈ ಕಡೆ ಆ ಫ್ಲೈಟ್ ಅಲ್ಲಿ ಒಬ್ಬರ ಕತ್ ಕುಯ್ದಿರ್ತಾರಲ್ಲ, ಅವ್ರನ್ನ ದುಬೈಯಲ್ಲಿ ರಿಲೀಸ್ ಮಾಡಿರ್ತಾರೆ. ಅವನು ಲೆಟರ್ ತೀರ್ಕೊಂಡ್ಬಿಡ್ತಾನೆ. ಫ್ಲೈಟ್ ಬಂದು ಕಂದಹಾರ್ ಅಲ್ಲಿ ಲ್ಯಾಂಡ್ ಆಗಿದೆ. ಆಗ ಕಂದಹಾರ್ ಬಂದ್ಬಿಟ್ಟು ತಾಲಿಬಾನ್ಸ್ ಕೈಯಲ್ಲಿತ್ತು. ಫ್ಲೈಟ್ ಸುತ್ತಲೂ ತಾಲಿಬಾನ್ಸ್ ತಮ್ಮ ಟ್ಯಾಂಕ್ಸ್ ಗಳೊಂದಿಗೆ ಸುತ್ತುವರಿತಾರೆ. ಅದು ಇಂಡಿಯಾಗೆ ಹೆಲ್ಪ್ ಮಾಡೋದಕ್ಕಲ್ಲ, ಆ ಭಯೋತ್ಪಾದಕರನ್ನು ಇಂಡಿಯಾದವರು ಅಟ್ಯಾಕ್ ಮಾಡದಂಗೆ ನೋಡ್ಕೊಳ್ಳೋದಕ್ಕೆ. ಫ್ಲೈಟ್ ನಲ್ಲಿ ನೀರಿಲ್ಲ, ಟಾಯ್ಲೆಟ್ಸ್ ಇಲ್ಲ, ವಾಸನೆ, ಹಸಿವು, ಭಯ, ಒಳಗಡೆ ಪ್ಯಾಸೆಂಜರ್ಸ್ ನರ್ಕ ನೋಡ್ತಿದ್ದಾರೆ. ಆ ಟೆರರಿಸ್ಟ್ ಡಿಮ್ಯಾಂಡ್ ಏನಂದ್ರೆ ಇಂಡಿಯನ್ ಜೈಲ್ ಗಳಲ್ಲಿರೋ 3 ಟೆರರಿಸ್ಟ್ ಗಳನ್ನು ರಿಲೀಸ್ ಮಾಡಬೇಕು ಅಂಡ್ $200 ಮಿಲಿಯನ್ $200 ಮಿಲಿಯನ್ ಮನಿ ಕೊಡ್ಬೇಕು. ಇಂಡಿಯಾಗೆ ಬೇರೆ ದಾರಿ ಇಲ್ಲ. ಇಂಡಿಯನ್ ಆಫೀಸರ್ಸ್ ಟೀಮ್ ಕಂದಹಾರ್ ಹೋಗ್ತಾರೆ. ಆ ಟೀಮ್ ನಲ್ಲಿ ನಮ್ಮ ಅಜಿತ್ ದೋವಲ್ ಅವರು ಇರ್ತಾರೆ. ಮೂವಿಯಲ್ಲಿ ಈ ಅಜಿತ್ ದೋವಲ್ ಅವರ ಕ್ಯಾರೆಕ್ಟರ್ ಮಾಧವನ್ ರವರು ನಟಿಸಿದ್ದಾರೆ. ದೋವಲ್ ಮತ್ತೆ ಟೀಮ್ ಆ ತಾಲಿಬಾನ್ಸ್ ಮತ್ತು ಟೆರರಿಸ್ಟ್ ಗಳೊಂದಿಗೆ ಸುಮಾರು 150 ಗಂಟೆಗಳ ಕಾಲ ಮಾತನಾಡ್ತಾರೆ. ಹೊರಗಡೆ ಪ್ರಪಂಚ ಎಲ್ಲ ನೋಡ್ತಿದೆ. ಪ್ಯಾಸೆಂಜರ್ಸ್ ಫ್ಯಾಮಿಲೀಸ್ ಅಳ್ತಿದ್ದಾರೆ. ಫೈನಲಿ ಇಂಡಿಯನ್ ಅಫಿಷಿಯಲ್ಸ್ ಟೀಮ್ ಇಂಡಿಯನ್ ಜೈಲ್ಸ್ ನಲ್ಲಿರೋ 3 ಟೆರರಿಸ್ಟ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಒಪ್ಕೋತಾರೆ. ಆ 3 ಯಾರು? ಒಂದು ಮಸೂದ್ ಅಜರ್. ಈತ ಜೈಷ್-ಇ-ಮೊಹಮ್ಮದ್ ಎಂಬ ಉಗ್ರವಾದಿ ಸಂಘಟನೆಯ ಫೌಂಡರ್. ಎರಡನೇ ವ್ಯಕ್ತಿ ಉಮರ್ ಶೇಖ್. ಈತ ಭಾರತದಲ್ಲಿ ಒಬ್ಬ ಅಮೆರಿಕನ್ ಟೂರಿಸ್ಟ್ ನನ್ನು ಹತ್ಯೆ ಮಾಡಿರುತ್ತಾನೆ. ಮೂರನೇ ವ್ಯಕ್ತಿ ಮುಷ್ತಾಕ್ ಅಹಮದ್ ಜರ್ಗಾರ್. ಈ 3ರನ್ನು ರಿಲೀಸ್ ಮಾಡೋದಕ್ಕೆ ಭಾರತ ಒಪ್ಕೊಳ್ಳುತ್ತೆ. ಡಿಸೆಂಬರ್ 31, 1999 ಅವತ್ತು ಪ್ರಪಂಚ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಇತ್ತು. ಆದ್ರೆ ಇಂಡಿಯಾ ತನ್ನ ತಲೆ ತಗ್ಗಿಸಿ ಆ 3 ಟೆರರಿಸ್ಟ್ ಗಳನ್ನು ಕರ್ಕೊಂಡು ಕಂದಹಾರ್ ಹೋಯಿತು. ಅವರನ್ನು ಟೆರರಿಸ್ಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಫ್ಲೈಟ್ ನಲ್ಲಿದ್ದ ಪ್ಯಾಸೆಂಜರ್ಸ್ ಅನ್ನು ಬಿಡುಗಡೆ ಮಾಡಿದ್ರು. ಪ್ಯಾಸೆಂಜರ್ಸ್ ಸೇಫ್ ಆಗಿ ಬಂದ್ರು. ಆದ್ರೆ ಭಾರತದ ಆತ್ಮಗೌರವ ಅಲ್ಲಿಯೇ ಕಂದಹಾರ್ ನಲ್ಲಿಯೇ ಉಳಿ. ಅವತ್ತು ನಾವು ಬಿಟ್ಬಿಟ್ಟ ಆ 3 ಮತ್ತೆ ಏನ್ ಮಾಡಿದ್ರು ಗೊತ್ತಾ? ಮಸೂದ್ ಅಜರ್ ಹೋಗಿ ಜೈಷ್-ಇ-ಮೊಹಮ್ಮದ್ ಎಂಬ ಉಗ್ರ ಸಂಘಟನೆ ಇಡ್ತಾನೆ. 2001ರಲ್ಲಿ ನಮ್ಮ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಆ ಅಟ್ಯಾಕ್ ನಲ್ಲಿ 9 ಜನ ಸಾಯ್ತಾರೆ. ಮತ್ತೆ ಆತ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಮಾಡ್ತಾನೆ. ಅದರಲ್ಲಿ 40 ಜನ CRPF ಪೊಲೀಸ್ ಮರಣ ಹೊಂದ್ತಾರೆ. ಅವತ್ತು ನಾವು ಕಂದಹಾರ್ ನಲ್ಲಿ ಟಫ್ ಡಿಸಿಷನ್ ತಗೊಂಡಿದ್ರೆ ಇವತ್ತು ಇಷ್ಟು ಜನ ಸಾಯ್ತಿರ್ಲಿಲ್ವೇನು? 2001 ಪಾರ್ಲಿಮೆಂಟ್ ಅಟ್ಯಾಕ್ ಆದ್ಮೇಲೆ ಇಂಡಿಯಾ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡೋದಕ್ಕೆ ಡಿಸೈಡ್ ಮಾಡ್ತು. ಕೇವಲ ಡಿಫೆನ್ಸಿವ್ ಆಗಿ ಇದ್ರೆ ಸಾಕಾಗಲ್ಲ. ಶತ್ರು ನಮ್ಮನ್ನು ಹೊಡೆಯೋವರೆಗೂ ಸುಮ್ಮನೆ ಇದ್ದು ಒದೆ ಬಿದ್ಮೇಲೆ ಅಳೋದಲ್ಲ. ಶತ್ರು ನಮ್ಮನ್ನು ಹೊಡೆಯೋಕೆ ಕೈ ಎತ್ತೋ ಮುಂಚೆನೆ ಅವನ ಕೈ ಕತ್ತರಿಸಬೇಕು ಅಂತ ತನ್ನ ಸ್ಟ್ರಾಟಜಿನ ಚೇಂಜ್ ಮಾಡೋದಕ್ಕೆ ಡಿಸೈಡ್ ಮಾಡ್ತು. ಇದನ್ನೇ ಡಿಫೆನ್ಸಿವ್ ಅಫೆನ್ಸ್ ಅಂತಾರೆ. ಈ ಸ್ಟ್ರಾಟಜಿಯನ್ನು ಇಂಡಿಯಾದಲ್ಲಿ ಸ್ಟ್ರಾಂಗ್ಲಿ ಇಂಪ್ಲಿಮೆಂಟ್ ಮಾಡಿದ ವ್ಯಕ್ತಿ
ಅಜಿತ್ ದೋವಲ್. ಉಗ್ರಗಾಮಿಗಳು ಪ್ಲಾನ್ ಮಾಡಿ ನಮ್ಮ ಇಂಡಿಯಾಗೆ ಬಂದು ಅಟ್ಯಾಕ್ ಮಾಡೋವರೆಗೂ ನಾವ್ ಯಾಕೆ ವೇಟ್ ಮಾಡಬೇಕು, ಅಟ್ಯಾಕ್ ಮಾಡೋಕು ಮುಂಚೆನೆ ಅವರ ಪ್ಲಾನ್ ಕಂಡಿಡಿದು ಅದನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಅನ್ಕೊಂಡ್ರು. ಪಾಕಿಸ್ತಾನ ಪ್ರಾಬ್ಲಮ್ಸ್ ಗಳಿಂದಲೇ ಬ್ಯುಸಿಯಾಗಿ ಇರಿಸಬೇಕು, ಆಗ ಅವರು ಇಂಡಿಯಾ ಸುದ್ದಿಗೆ ಬರಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಸೊ 2004 ರಲ್ಲಿ ಕಾಶ್ಮೀರ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಎನ್ನುವ ಉಗ್ರವಾದಿ ಸಂಘಟನೆ ಇತ್ತು. ಆ ಸಂಘಟನೆಗಳು ಆಗಾಗ ಕಾಶ್ಮೀರದಲ್ಲಿ ದಾಳಿಗಳು ನಡೆಸುತ್ತಿತ್ತು. ಆಗ ಅಜಿತ್ ದೋವಲ್ ಅವರು ಒಂದು ಪ್ಲಾನ್ ಮಾಡ್ತಾರೆ. ಮೇಜರ್ ಮೋಹಿತ್ ಶರ್ಮನನ್ನು ಕಣಕ್ಕಿಳಿಸ್ತಾರೆ. ದುರಂಧರ್ ಮೂವಿಲಿ ಮೇಜರ್ ಮೋಹಿತ್ ಶರ್ಮಾ ಕ್ಯಾರೆಕ್ಟರ್ ಅನ್ನು ರಣವೀರ್ ಸಿಂಗ್ ಪ್ಲೇ ಮಾಡಿದ್ದಾರೆ. ಅಜಿತ್ ದೋವಲ್ ಪ್ಲಾನ್ ಮಾಡಿ ಮೋಹಿತ್ ಶರ್ಮಾ ಹೆಸರನ್ನು ಬದಲಾಯಿಸ್ತಾರೆ. ಇಫ್ತಿಕರ್ ಬತ್ ಎಂದು ಹೆಸರಿಡ್ತಾರೆ. ಕೂದಲು ಗಡ್ಡ ಬೆಳೆಸ್ತಾರೆ. ಕಾಶ್ಮೀರ್ ಯುವಕನಂತೆ ಬಟ್ಟೆ ಹಾಕಿಸ್ತಾರೆ. ಫೈನಲಿ ಕಾಶ್ಮೀರಕ್ಕೆ ಕಳಿಸ್ತಾರೆ. ಇನ್ನು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆ ಒಳಗಡೆ ಇನ್ಫಿಲ್ಟ್ರೇಟ್ ಆಗೋದೊಂದೇ ಬಾಕಿ. ಮೋಹಿತ್ ಶರ್ಮಾ ಟೆರರಿಸ್ಟ್ ಗಳನ್ನು ಕಾಂಟ್ಯಾಕ್ಟ್ ಆಗಿ, ನನಗೆ ಇಂಡಿಯನ್ ಆರ್ಮಿ ತುಂಬಾ ತೊಂದರೆ ಕೊಟ್ಟಿದೆ, ನನ್ನ ಬ್ರದರ್ ನ ಸಾಯಿಸಾಕಿದೆ, ನಾನು ಇಂಡಿಯಾ ಮೇಲೆ ರಿವೆಂಜ್ ತಗೋಬೇಕು, ನಾನು ನಿಮ್ ಗ್ರೂಪ್ ಅಲ್ಲಿ ಸೇರ್ಕೊಳ್ತೀನಿ ಅಂತ ಫೇಕ್ ಸ್ಟೋರಿ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಟೆರರಿಸ್ಟ್ ಈತನ್ನ ನಂಬಲಿಲ್ಲ, ಆದ್ರೆ ಮೋಹಿತ್ ಶರ್ಮಾ ಆಕ್ಟಿಂಗ್ ಅಂಡ್ ಡೆಡಿಕೇಶನ್ ನೋಡಿ ಕೊನೆಗೂ ನಂಬಿದ್ರು. ಮೋಹಿತ್ ಶರ್ಮನನ್ನು ಆ ಉಗ್ರವಾದಿಗಳು ತಮ್ಮ ಸೀಕ್ರೆಟ್ ಹೈಡ್ಔಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಬು ತುರಾರ್ ಅಂಡ್ ಅಬು ಸಬ್ಜರ್ ಎನ್ನುವ ಇಬ್ಬರು ಟಾಪ್ ಕಮಾಂಡರ್ಸ್ ಇರ್ತಾರೆ. ಸೊ ಹೀಗೆ ಮೋಹಿತ್ ಶರ್ಮಾ ಅವರೊಂದಿಗೆ 2 ವಾರಗಳ ಕಾಲ ಇರ್ತಾರೆ. ಅವರ ಪ್ಲಾನ್ಸ್ ಎಲ್ಲ ಕನ್ಕೋತಾರೆ. ಸೊ ಹೀಗೆ ಒಂದಿನ ಆ ಇಬ್ಬರು ಕಮಾಂಡರ್ಸ್ ಮೋಹಿತ್ ಶರ್ಮಾಗೆ ಏನ್ ಹೇಳ್ತಾರೆ ಅಂದ್ರೆ, ನಾವು ನೆಕ್ಸ್ಟ್ ವೀಕ್ ಇಂಡಿಯನ್ ಆರ್ಮಿ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ. ಟೈಮ್ ಬಂದಿದೆ ಎಂದು ಮೋಹಿತ್ ಶರ್ಮಾಗೆ ಅರ್ಥ ಆಗುತ್ತೆ. ಸಡನ್ ಆಗಿ ಮೋಹಿತ್ ಶರ್ಮಾ ತನ್ನ ಬಳಿ ಇದ್ದ ಗನ್ ತೆಗೆದು ಸ್ಪ್ಲಿಟ್ ಸೆಕೆಂಡ್ ನಲ್ಲಿ ಆ ಇಬ್ಬರು ಕಮಾಂಡರ್ಸ್ ನ ತಲೆ ಮೇಲೆ ಶೂಟ್ ಮಾಡ್ತಾನೆ. ಏನಾಯ್ತು ಅಂತ ತಿಳಿಯೋ ಅಷ್ಟರಲ್ಲಿ ಆ ಇಬ್ಬರು ಕಮಾಂಡರ್ಸ್ ಸತ್ತೋಗ್ತಾರೆ. ಅಲ್ಲಿದ್ದ ಉಳಿದ ಟೆರರಿಸ್ಟ್ ಗಳು ಶಾಕ್ ಆಗ್ತಾರೆ. ಮೋಹಿತ್ ಶರ್ಮಾ ಕೂಡಲೇ ಅಲ್ಲಿಂದ ಓಡಿ ಹೋಗಿ ಇಂಡಿಯನ್ ಆರ್ಮಿ ಪೋಸ್ಟ್ ಸೇರ್ಕೋತಾರೆ. ಈ ಸಾಹಸಕ್ಕೆ ಅವರಿಗೆ ಸೇನಾ ಮೆಡಲ್ ಬರುತ್ತೆ. ಆದ್ರೆ ದುಃಖಕರ ಸಂಗತಿ ಏನಂದ್ರೆ 2009 ರಲ್ಲಿ ಕುಪ್ವಾರದಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ತನ್ನ ಟೀಮ್ ಅನ್ನು ಕಾಪಾಡುತ್ತಾ ಮೋಹಿತ್ ಶರ್ಮಾ ವೀರ ಮರಣ ಹೊಂದ್ತಾರೆ. ಅವರಿಗೆ ಕೊನೆಯದಾಗಿ ಅಶೋಕ ಚಕ್ರ ಕೊಡಲಾಯಿತು. ದುರಂಧರ್ ಮೂವಿಲಿ ರಣವೀರ್ ಸಿಂಗ್ ಸಾಯಲ್ಲ. ಮೂವಿ ಆಗಿರೋದ್ರಿಂದ ಸ್ವಲ್ಪ ಫಿಕ್ಷನ್ ಇರುತ್ತೆ. ಈ ಮೂವಿಲಿ ರಣವೀರ್ ಸಿಂಗ್ ಗೆ 2 ಟಾಸ್ಕ್ ಕೊಡ್ತಾರೆ. ಮೊದಲನೇ ಟಾಸ್ಕ್ ಹಿಜ್ಬುಲ್ ಮುಜಾಹಿದ್ದೀನ್ ಗ್ರೂಪ್ ನಲ್ಲಿ ಇನ್ಫಿಲ್ಟ್ರೇಟ್ ಆಗಿ ಲೀಡರ್ಸ್ ನ ಸಾಯಿಸುವುದು. ಎರಡನೇ ಟಾಸ್ಕ್ ಏನಂದ್ರೆ ಕರಾಚಿಯಲ್ಲಿರೋ ಲಯಾರಿ ಅನ್ನುವ ಪ್ರಾಂತ್ಯದಲ್ಲಿನ ಲೋಕಲ್ ಗ್ಯಾಂಗ್ಸ್ ಗಳಲ್ಲಿ ಸೇರಿ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡುವುದು. ಮೊದಲನೇ ಟಾಸ್ಕ್ ರಣವೀರ್ ಸಿಂಗ್ ಕಂಪ್ಲೀಟ್ ಮಾಡ್ತಾರೆ. ಈಗ ಎರಡನೇ ಟಾಸ್ಕ್ ಗೋಸ್ಕರ ಪಾಕಿಸ್ತಾನ್ಗೆ ಹೋಗ್ತಾರೆ. ಇಲ್ಲಿ ಮೂರನೇ ರಿಯಲ್ ಲೈಫ್ ಇನ್ಸಿಡೆಂಟ್ ಆಗಿರೋ ಲಯಾರಿ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗುತ್ತೆ. ಪಾಕಿಸ್ತಾನಲ್ಲಿ ಕರಾಚಿ ಅನ್ನುವ ಒಂದು ಸಿಟಿ ಇರುತ್ತೆ. ಕರಾಚಿ ಪಾಕಿಸ್ತಾನ್ಗೆ ಎಕನಾಮಿಕ್ ಕ್ಯಾಪಿಟಲ್ ತರ, ಲೈಕ್ ನಮ್ಮ ಮುಂಬೈ ಇಂಡಿಯಾಗೆ ಹೇಗೆ ಎಕನಾಮಿಕ್ ಕ್ಯಾಪಿಟಲ್, ಆ ತರ ಪಾಕಿಸ್ತಾನ್ಗೆ ಕರಾಚಿ ಹಾಗೆ. ಆ ಕರಾಚಿಯಲ್ಲಿ ಲಯಾರಿ ಅನ್ನುವ ಒಂದು ಪ್ರಾಂತ್ಯ ಇರುತ್ತೆ. ಇದು ತುಂಬಾ ಸ್ಪೆಷಲ್, ಲೈಕ್ ತುಂಬಾ ಪ್ರತ್ಯೇಕವಾದದ್ದು. ಇದೊಂದು ಸ್ಲಮ್ ಏರಿಯಾ ತರ ಇರುತ್ತೆ. ಮೇನ್ ಆಗಿ ಇಲ್ಲಿ ಬಲೋಚ್ ಕಮ್ಯುನಿಟಿ ಅವರು ಇರ್ತಾರೆ. ಈ ಲಯಾರಿಯನ್ನು ಕೊಲಂಬಿಯಾ ಆಫ್ ಕರಾಚಿ ಅಂತ ಕರೀತಾರೆ. ಯಾಕಂದ್ರೆ ಅಲ್ಲಿ ಪೊಲೀಸ್ ರೂಲ್ಸ್ ನಡೆಯೋದಿಲ್ಲ, ಗ್ಯಾಂಗ್ಸ್ಟರ್ಸ್ ರೂಲ್ಸ್ ಮಾತ್ರ ನಡೆಯುತ್ತೆ. ಪ್ರತಿ ಮನೆಯಲ್ಲೂ ಗನ್ ಇರುತ್ತೆ. ಕೆಲವರು ಡ್ರಗ್ಸ್ ಕೂಡ ಸಪ್ಲೈ ಮಾಡ್ತಾರೆ. ಲಯಾರಿಲಿ ಗ್ಯಾಂಗ್ ವಾರ್ಸ್ ಪೀಕ್ ಸ್ಟೇಜ್ ನಲ್ಲಿ ಇರ್ತಿತ್ತು. ಇಬ್ರು ಗ್ಯಾಂಗ್ಸ್ಟರ್ಸ್ ನಡುವೆ ಗ್ಯಾಂಗ್ ವಾರ್ಸ್ ನಡೀತಾನೆ ಇರ್ತಿತ್ತು. ಒಬ್ಬರ ಹೆಸರು ರೆಹಮಾನ್ ಡಕಾಯತ್. ಈ ದುರಂಧರ್ ಮೂವಿಲಿ ಈ ಕ್ಯಾರೆಕ್ಟರ್ ಅಕ್ಷಯ್ ಖನ್ನಾ ಪ್ಲೇ ಮಾಡಿದ್ದಾರೆ. ಇನ್ನೊಬ್ಬ ಗ್ಯಾಂಗ್ಸ್ಟರ್ ಅರ್ಷದ್ ಪಪ್ಪು. ಈಸ್ ವೆರಿ ಕ್ರೂಯಲ್. ಈತ ಚಿಕ್ಕ ವಿಷಯಕ್ಕೆಲ್ಲ ಮನುಷ್ಯರನ್ನು ಸಾಯಿಸ್ತಿದ್ದ. ಆತ ತಾನು ಕೊಂದ ವ್ಯಕ್ತಿಗಳ ತಲೆಗಳೊಂದಿಗೆ ಫುಟ್ಬಾಲ್ ಆಡಿದ ಇನ್ಸಿಡೆಂಟ್ಸ್ ಇದಾವೆ ಅಂತ ಹೇಳ್ತಾರೆ. ಇವರಿಬ್ಬರ ನಡುವಿನ ಗ್ಯಾಂಗ್ ವಾರ್ಸ್ ಗಳಿಂದ ಲಯಾರಿಯಲ್ಲಿ ದಿನಕ್ಕೆ 10 ರಿಂದ 20 ಮಂದಿ ಸಾಯ್ತಿದ್ರು. ಆ ಕಡೆ ರೆಹಮಾನ್ ಡಕಾಯತ್ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಈತ ಡ್ರಗ್ಸ್ ಮಾಡ್ತಿದ್ದ, ಗನ್ಸ್ ಸಪ್ಲೈ ಮಾಡ್ತಿದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಲಯಾರಿ ಪ್ರಜೆಗಳಿಗೆ ಈತ ರಾಬಿನ್ ಹುಡ್. ಡ್ರಗ್ಸ್ ಗನ್ಸ್ ಗಳಿಂದ ಬಂದ ಹಣದಲ್ಲಿ ಲಯಾರಿಯಲ್ಲಿ ಸ್ಕೂಲ್ಸ್, ಹಾಸ್ಪಿಟಲ್ಸ್ ಕಟ್ಟಿಸ್ತಿದ್ದ. ವಾಟರ್ ಟ್ಯಾಂಕ್ ಸಪ್ಲೈ ಮಾಡ್ತಿದ್ದ. ಲಯಾರಿಯಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರು ಪೊಲೀಸ್ ಹತ್ರ ಯಾರು ಹೋಗ್ತಿರ್ಲಿಲ್ಲ, ರೆಹಮಾನ್ ಡಕಾಯತ್ ಹತ್ರ ಹೋಗ್ತಿದ್ರು. ಆತ ಪಂಚಾಯತಿ ಇಟ್ಟು ನ್ಯಾಯ ಮಾಡ್ತಿದ್ದ. ಆತನಲ್ಲಿ ಡಾರ್ಕ್ ಶೇಡ್ ಕೂಡ ಇದೆ. ತಾನು ತನ್ನ ಶತ್ರುಗಳನ್ನು ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತಿದ್ದ. ತನ್ನ ಹೆಂಡತಿಗೆ ಬೈತಿದ್ಲು ಅಂಡ್ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ಲು ಅಂತ ತನ್ನ ಸ್ವಂತ ತಾಯಿನೇ ನೇಣಾಕಿ ಸಾಯಿಸಿದ ಅಂತ ರೂಮರ್ ಇದೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ರೆಹಮಾನ್ ಡಕಾಯತ್ ಅಂದ್ರೆ ಕರಾಚಿ ಫುಲ್ ಭಯ ಪಡ್ತಿತ್ತು. ಪಾಕಿಸ್ತಾನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಬೆನಜೀರ್ ಭುಟ್ಟೋ ಪಾರ್ಟಿಯೊಂದಿಗೆ ರೆಹಮಾನ್ಗೆ ಒಳ್ಳೆ ರಿಲೇಷನ್ ಇತ್ತು. ಪೊಲಿಟಿಕಲ್ ಸಪೋರ್ಟ್ ಇದ್ದ ಕಾರಣ ಪೊಲೀಸ್ ಅವನನ್ನು ಏನು ಮಾಡಕ್ ಆಗ್ತಿರ್ಲಿಲ್ಲ. 2009 ರಲ್ಲಿ ರೆಹಮಾನ್ ಡಕಾಯತ್ ಪವರ್ ಪೀಕ್ ಸ್ಟೇಜ್ ಗೆ ಹೋಗುತ್ತೆ. ಪಾಕಿಸ್ತಾನ್ ಗವರ್ಮೆಂಟ್ ವಿರುದ್ಧವಾಗಿ ಗ್ಯಾಂಗ್ ವಾರ್ಸ್, ಸ್ಮಗ್ಲಿಂಗ್, ಮರ್ಡರ್ಸ್ ಮಾಡ್ತಿದ್ದ ಕಾರಣ ರೆಹಮಾನ್ ಡಕಾಯತ್ ನನ್ನು ಕೊಲೆ ಮಾಡಬೇಕು ಅಂತ ಗವರ್ಮೆಂಟ್ ಇಂದ ಆರ್ಡರ್ ಬಂತು. ಈ ಕೆಲಸನ ಪಾಕಿಸ್ತಾನ್ ಗವರ್ಮೆಂಟ್ SSP ಚೌಧರಿ ಅಸ್ಲಾಂ ಖಾನ್ ಗೆ ವಹಿಸುತ್ತೆ. ಈ ಚೌಧರಿ ಅಸ್ಲಾಂ ಖಾನ್ ಕ್ಯಾರೆಕ್ಟರ್ ಅನ್ನು ನಮ್ಮ ದುರಂಧರ್ ಮೂವಿಲಿ ಸಂಜಯ್ ದತ್ ನಟಿಸಿದ್ದಾರೆ. ಚೌಧರಿ ಅಸ್ಲಾಂ ಖಾನ್ ಕರಾಚಿಯಲ್ಲಿ ಒಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್. ಈತ ನೋಡುವುದಕ್ಕೆ ಪೊಲೀಸ್ ರೀತಿ ಇರೋದಿಲ್ಲ, ಗ್ಯಾಂಗ್ಸ್ಟರ್ ತರ ಕಾಣ್ತಾನೆ. ವೈಟ್ ಸಲ್ವಾರ್ ಹಾಕ್ತಾನೆ, ಕೈಯಲ್ಲಿ ಯಾವಾಗ್ಲೂ ಸಿಗರೇಟ್ ಇರುತ್ತೆ. ಈತ ಪೊಲೀಸ್ ರೂಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕ್ರಿಮಿನಲ್ಸ್ ನ ಕೋರ್ಟ್ ಗೆ ಕರ್ಕೊಂಡು ಹೋದ್ರೆ ಬಿಡುಗಡೆ ಆಗ್ತಾರೆ, ಆದ್ರೆ ನನ್ನ ಹತ್ರ ಬಂದ್ರೆ ಮೇಲೆ ಹೋಗ್ತಾರೆ ಅಂತ ಓಪನ್ ಆಗಿ ಹೇಳ್ತಿದ್ದ. ಈತ ತನ್ನ ಕರಿಯರ್ ನಲ್ಲಿ ಮೋರ್ ದೆನ್ 100 ಎನ್ಕೌಂಟರ್ಸ್ ಮಾಡಿದ್ದಾನೆ. ಅಸ್ಲಾಂ ಖಾನ್ ಅನ್ನು ಲಯಾರಿ ಟಾಸ್ಕ್ ಫೋರ್ಸ್ ಹೆಡ್ ಆಗಿ ನೇಮಿಸ್ತಾರೆ. ರೆಹಮಾನ್ ಡಕಾಯತ್ ಅಂಡ್ ಅಸ್ಲಾಂ ಖಾನ್ ನಡುವೆ ಟಾಮ್ ಅಂಡ್ ಜೆರಿ ರೀತಿ ವಾರ್ಸ್ ನಡೀತಿದ್ವು. ಅಸ್ಲಾಂ ಖಾನ್ ರೆಹಮಾನ್ ಅನ್ನು ಹಿಡಿದುಕೊಳ್ಳೋದಕ್ಕೆ ತುಂಬಾ ಸಲ ಲಯಾರಿ ಒಳಗೆ ಹೋಗಿದ್ದ. ಆದ್ರೆ ಲಯಾರಿಯಲ್ಲಿದ್ದ ಮಹಿಳೆಯರು, ಮಕ್ಕಳು ಪೊಲೀಸ್ ಮೇಲೆ ಕಲ್ಲೆಸಿತಿದ್ರು. ಪ್ರತಿ ಬಾರಿ ರೆಹಮಾನ್ ತಪ್ಪಿಸ್ಕೋತಿದ್ದ. ಆಗಸ್ಟ್ 9, 2009 ರಲ್ಲಿ ರೆಹಮಾನ್ ಡಕಾಯತ್ ತನ್ನ 3 ಫ್ರೆಂಡ್ಸ್ ನೊಂದಿಗೆ ಕರಾಚಿಯಲ್ಲಿನ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ಮೀಟಿಂಗ್ ಇಟ್ಕೋತಾರೆ. ಅಸ್ಲಾಂ ಖಾನ್ ತನ್ನ ಟೀಮ್ ನೊಂದಿಗೆ ಆ ಪ್ಲೇಸ್ ಅನ್ನು ಸುತ್ತಿವರಿತಾನೆ. ಅಲ್ಲಿ ಏನ್ ನಡೀತು ಎಂದು ಯಾರಿಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ.
ಪೊಲೀಸ್ ವರ್ಷನ್ ಪ್ರಕಾರ ನಮಗೂ ರೆಹಮಾನ್ ನಡುವೆ ಫೈರಿಂಗ್ ಆಯ್ತು, ಅದರಲ್ಲಿ ರೆಹಮಾನ್ ಸತ್ತೋದ ಅಂತ ಹೇಳ್ತಾರೆ. ಆದ್ರೆ ಪಬ್ಲಿಕ್ ವರ್ಷನ್ ಪ್ರಕಾರ ರೆಹಮಾನ್ ನನ್ನು ಅರೆಸ್ಟ್ ಮಾಡಿ ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ತಲೆಗೆ ಶೂಟ್ ಮಾಡಿ ಸಾಯಿಸಿದ್ರು ಅಂತ ಹೇಳ್ತಾರೆ. ರೆಹಮಾನ್ ಡಕಾಯತ್ ಸತ್ತ ನಂತರ ಲಯಾರಿ ಪ್ರಾಂತ್ಯವೆಲ್ಲ ಗಲಭೆಗಳು ಶುರುವಾಗುತ್ತೆ. ಜನರು ರಸ್ತೆಗಿಳಿದು ಬಸ್ಗಳೆಲ್ಲ ಸುಟ್ಟಾಕ್ತಾರೆ. ನಮ್ಮ ಹೀರೋನ ಸಾಯಿಸಿದ್ರೆ ಎಂದು ಧಿಕ್ಕರಿಸುತ್ತಾರೆ. ಆದ್ರೆ ಗವರ್ಮೆಂಟ್ ಮಾತ್ರ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಸತ್ತ ಎಂಬ ಖುಷಿಯಲ್ಲಿರು. ರೆಹಮಾನ್ ಡಕಾಯತ್ ನನ್ನು ಕೊಲೆ ಮಾಡಿದ ನಂತರ ಪೊಲೀಸ್ ಚೌಧರಿ ಅಸ್ಲಾಂ ಖಾನ್ ಪಾಕಿಸ್ತಾನದಲ್ಲಿ ಸೂಪರ್ ಸ್ಟಾರ್ ಆಗ್ತಾನೆ. ಆದ್ರೆ ರೆಹಮಾನ್ ಕಡೆಯವರು ಅವರನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮ ರೆಹಮಾನ್ ನನ್ನು ಸಾಯಿಸಿದ್ಯಾ, ನಿನ್ನ ಬಿಡಲ್ಲ ಎಂದು ವಾರ್ನಿಂಗ್ ಕೊಡ್ತಾರೆ. 2014ರಲ್ಲಿ ಅಸ್ಲಾಂ ಖಾನ್ ತನ್ನ ಕಾನ್ವಾಯ್ ನಲ್ಲಿ ಆಫೀಸ್ಗೆ ಹೋಗುವಾಗ ರೆಹಮಾನ್ ಕಡೆಯವರು ಸುಮಾರು 200 kg ಬಾಂಬ್ ಅನ್ನು ಒಂದು ಕಾರಲ್ಲಿ ಇಟ್ಟು ಅಸ್ಲಾಂ ಖಾನ್ಗೆ ಗುದ್ದುತ್ತಾರೆ. ಆಗ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಎಷ್ಟು ದೊಡ್ಡದು ಅಂದ್ರೆ ಅಸ್ಲಾಂ ಖಾನ್ ಬಾಡಿ ಗಾಳಿ, ಲಾರಿ, ಬೇರೆ ಫ್ಲೇವರ್ ಮೇಲೆ ಬೀಳುತ್ತೆ. ತನ್ನ ಬಾಡಿ ಪಾರ್ಟ್ಸ್ ಕೂಡ ಸಿಗಲಿಲ್ಲ, ಕೇವಲ ಅವರ ವಾಚ್ ಮಾತ್ರ ಸಿಗುತ್ತೆ. ಆ ರೀತಿ ರೆಹಮಾನ್ ಅನ್ನು ಸಾಯಿಸಿದ್ದ ಅಸ್ಲಾಂ ಖಾನ್ ಕೂಡ ಸತ್ತೋಗ್ತಾನೆ. ಇನ್ನು ದುರಂಧರ್ ಮೂವಿ ವಿಷಯಕ್ಕೆ ಬಂದ್ರೆ ಇದರಲ್ಲಿ ರಣವೀರ್ ಸಿಂಗ್ ಹಮ್ಜಾ ಅಲಿ ಹೆಸರಿನಲ್ಲಿ ರೆಹಮಾನ್ ಡಕಾಯತ್ ಗ್ರೂಪ್ ಸೇರ್ಕೋತಾನೆ. ನಂತರ ಪಾಕಿಸ್ತಾನ ಉಗ್ರವಾದಿಗಳೊಂದಿಗೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋತಾನೆ. ಇಂಡಿಯಾ ಮೇಲೆ ಮಾಡ್ಬೇಕು ಅನ್ಕೊಳ್ಳೋ ಅಟ್ಯಾಕ್ ಗಳ ಇನ್ಫಾರ್ಮೇಶನ್ ರಣವೀರ್ ಸಿಂಗ್ ತಿಳ್ಕೊಂಡು ಇಂಡಿಯಾಗೆ ಕಳಿಸ್ತಾನೆ. ಇಲ್ಲಿ ಇನ್ನೊಂದೇನಂದ್ರೆ 2008ರಲ್ಲಿ ನಡೆದ ಮುಂಬೈ ಅಟ್ಯಾಕ್ ನಲ್ಲಿ ಉಗ್ರಗಾಮಿಗಳಿಗೆ ಗನ್ಸ್ ಸಪ್ಲೈ ಮಾಡಿದ್ದು ರೆಹಮಾನ್ ಡಕಾಯತ್ ಅಂತ ಮೂವಿಲಿ ತೋರಿಸ್ತಾರೆ. ಆದ್ರಿಂದ ರಣವೀರ್ ಸಿಂಗ್ ಅಲ್ಲಿ ಗ್ಯಾಂಗ್ ವಾರ್ಸ್ ಕ್ರಿಯೇಟ್ ಮಾಡಿ ಅಸ್ಲಾಂ ಖಾನ್ ಎಂಬ ಪೊಲೀಸ್ ಕೈಯಿಂದ ರೆಹಮಾನ್ ಅನ್ನು ಕೊಲೆ ಮಾಡುವಂತೆ ಮಾಡ್ತಾನೆ. ಅದೆಲ್ಲ ರಣವೀರ್ ಸಿಂಗ್ ಹೇಗೆ ಮಾಡ್ದ ಅನ್ನೋದೇ ದುರಂಧರ್ ಮೂವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ 2008 ಮುಂಬೈ ಅಟ್ಯಾಕ್ ನಲ್ಲಿ ರೆಹಮಾನ್ ಡಕಾಯತ್ ಇನ್ವಾಲ್ವ್ ಆಗಿದ್ದ ಎನ್ನುವುದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಕೆಲವರು ಇದು ಮೂವಿಗೋಸ್ಕರ ಆತರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇನ್ ಕೆಲವರು ಇಲ್ಲ, ಇದು ನಿಜವಾಗಿಯೂ ರೆಹಮಾನ್ ಡಕಾಯತ್ ಕೈವಾಡ ಇದೆ ಅಂತ ಹೇಳ್ತಾರೆ.